ಪ್ರೈಸ್ ಲಾರ್ಡ್. ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕಕ್ಕೆ ಕ್ರಿಸ್ತನ ಪ್ರೀತಿಯನ್ನು ತಮ್ಮ ಹಾಡುಗಳಿಂದ ಪರಿಚಯಿಸಿದವರು. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನದ ಜಿಲ್ಲೆಯವರು. ತಮ್ಮ ಮಧುರವಾದ ಸ್ವರದಿಂದ ಆತನ ಕೃಪೆ ಪ್ರೀತಿ ಕರುಣೆಗಳನ್ನು ಸಾರಿದವರು. ಶೂನ್ಯದಿಂದ 100ರಷ್ಟು ಮಾಡಿ ಯೋಗ್ಯನೆಂದು ಕರೆದ ಕ್ರಿಸ್ತನ ಕುವರರು. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪಾಸ್ಟರ್ ಪ್ರಕಾಶ್ ಹಲ್ಮಿಡಿ ಅವರು ನಮ್ಮ ಜೊತೆ ಇವತ್ತಿದ್ದಾರೆ. ಸೊ ವೆಲ್ಕಮ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಸೊ ಕೆಲವೊಂದು ಕ್ವಶನ್ಸ್ ಇದೆ, ಹಾಗೆ ನಾವು ಹೋಗ್ತಾ ಮಾತಾಡೋಣ ಈ ಬಗ್ಗೆ. ಏನಂತಂದರೆ ಆ್ಯಕ್ಚುಲಿ ನೀವು ದುಬೈ ಏರ್ಪೋರ್ಟಲ್ಲಿ ಇರ್ತೀರ. ಸೊ ನಿಮ್ಗೊಂದು ಕಾಲ್ ಬರುತ್ತೆ. ಆ ಕಾಲ್ಗೂ ನೀವು ಬರೆದಿರುವಂಥ ಈ ಶೂನ್ಯವಾಗಿದ್ದ ನನ್ನ 100ರಷ್ಟು ಸಾಂಗಿಗೂ ಏನಾದರೂ ಕನೆಕ್ಷನ್ ಇದೆಯಾ? ಏನು ಹೇಳ್ತೀರಾ ಅಣ್ಣ? ಸೂಪರ್, ಒಳ್ಳೆ ಕ್ವಶನ್. ಮತ್ತು ಅದೊಂದು ಟೆಸ್ಟ್ ಮನಿ, ದೊಡ್ಡ ಟೆಸ್ಟ್ ಮನಿ ಕೂಡ. ಓಕೆ. ಮತ್ತು ಇಂಟ್ರೊಡಕ್ಷನ್ ಕೊಟ್ಟು ಚೆನ್ನಾಗಿತ್ತು ನನ್ನ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಪೌಲನ್ಗೂ ಇಷ್ಟೊಂದು ಟೈಟಲ್ಸ್ ಇರಲಿಲ್ವಾ ಅಂತ ಮೇ ಬಿ. ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು 2025 ಸೊ ಜುಲೈ ಅನಿಸ್ತದೆ ಐ ಥಿಂಕ್. ಅಲ್ಲಿ ನಾನು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ದು ರೀಚಾರ್ಜ್ ಮಾಡಿರಲಿಲ್ಲ ನಾನು ಹೋಗುವಾಗ ಮೊಬೈಲ್ದು. ಬಟ್ ಅದು ಆಗಸ್ಟೇ ಇಂಟರ್ನ್ಯಾಷನಲ್ ಕಾಲ್ದು ರೀಚಾರ್ಜ್ ಮಾಡಿ ನಾನು ಅಲ್ಲಿಗೆ ಸ್ವಲ್ಪ ಒಂದು 6 hours ಏನೋ ನನಗೆ ಟೈಮ್ ಇತ್ತು ಇನ್ನೊಂದು ಫ್ಲೈಟ್ ಹಿಡಿಲಿಕ್ಕೆ. ಆ ಟೈಮಲ್ಲಿ ಒಂದು 2-3 ಸಾರಿ ಕಾಲ್ ಬಂದು ನಾನು ಅದನ್ನ ಪಿಕ್ ಮಾಡಲಿಲ್ಲ. ಇಂಡಿಯಾದಿಂದನೇ ಕಾಲ್ ಬರ್ತಾಯಿತ್ತು ಜಸ್ಟ್. ಆಮೇಲೆ ಫ್ರೀ ಆದಮೇಲೆ ಕಾಲ್ ನಾನೇ ಮಾಡಿದೆ. ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಬ್ಬ ಸಹೋದರ ಕಾಲ್ ಮಾಡಿ ನನಗೆ, ಅಣ್ಣ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಅಳ್ತಾ ಇದ್ದ, ಮತ್ತು ಅವನಿಗೆ ಡಿಪ್ರೆಷನಲ್ಲಿದ್ದ ತುಂಬ. ಅವನು ಒಂದೇ ಮಾತು ಹೇಳಿದ್ದು, ಅಣ್ಣ ನಿಮ್ಮ ಜೊತೆ ಕೊನೆ ಸರಿ ಮಾತಾಡಿ ನಾನು ಸೂಸೈಡ್ ಮಾಡ್ಕೊಳ್ಬೇಕಂತ ಹೇಳಿ, ನಿಮ್ಮ ಜೊತೆ ಕೊನೆಯದಾಗಿ ಮಾತಾಡ್ಬೇಕಣ್ಣ ಅಂತ ಹೇಳಿ ಮಾತಾಡ್ತಿದ್ದ. ಅಂತೂ ತುಂಬ ಟೆಸ್ಟ್ ಮನೀಸ್ ಇದೆ. ಇದು ನೀವು ಕೇಳಿದ್ದಕ್ಕೊಂದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ಅವನಿಗೆ ತುಂಬ ಡಿಪ್ರೆಷನ್ ಆಗಿ ನನ್ನ ಲೈಫ್ ಯಾವಾಗಲೂ ಸೋಲು, ನಾನು ಬದುಕೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ದಾನೆ. ಆಲ್ರೆಡಿ ಒಂದು ಸರಿ ಅಟೆಂಪ್ಟ್ ಮಾಡಿದ್ದಾನೆ. ಸೊ ಇದು ಫೈನಲಾಗಿ ನಾನು ನಿರ್ಧಾರ ಮಾಡಬೇಕಂತೇಳಿ ಈಗ ಅವ್ನು ಹೇಳುವಾಗ ನನಗೆ ತುಂಬ ಆಶ್ಚರ್ಯ ಆಯ್ತು. ಅಲ್ಲೇನು ಮಾತಾಡಬೇಕು, ಏರ್ಪೋರ್ಟಲ್ಲಿ ಇದ್ದೀನಿ ಗೊತ್ತಿಲ್ಲ. ಸೊ ಒಂದು ಸೈಡಲ್ಲಿ ಕೂತ್ಕೊಂಡು ನಾನು ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. ಯಾವಾಗ ಕೆಲವು ನನ್ನ ಟೆಸ್ಟ್ ಮನೀಸ್ ಹೇಳಿದೆ, ಯೇಸು ಸ್ವಾಮಿ ಮಾಡಿದ ಕಾರ್ಯಗಳ ಬಗ್ಗೆ ಹೇಳಿದೆ. ಅವನಿಗೆ ಗೊತ್ತಿದೆ ಯೇಸು ಕ್ರಿಸ್ತನ ಬಗ್ಗೆ ಒಳ್ಳೆ ಪರಿಚಯ ಇದೆ, ಆದರೆ ತನ್ನ ಜೀವವನ್ನೇ ಹಾಳು ಮಾಡ್ಕೊಳ್ಬೇಕಂತೇಳಿ ಅವನು ನನಗೆ ಎಲ್ಲ ಸೋಲಾಗ್ತಿದೆ ಅಂತೇಳಿ ಆವಾಗ ಸ್ವಲ್ಪ ಟೆಸ್ಟ್ ಮನಿ ಹೇಳಿ, ದೇವ್ರು ನಮ್ಮನ್ನು ಹೇಗೆ ಲೀಡ್ ಮಾಡ್ತಾರೆ. ಸೊ ದೇವ್ರು ನಿನಗೆ ಯಾಕೆ ಇಷ್ಟೊಂದು ಶೋಧನೆಗಳನ್ನ ಅಂದರೆ ದೇವ್ರು ತಂದಿದ್ದಲ್ಲ, ನಿನಗೆ ಯಾಕೆ ಇಷ್ಟೊಂದು ಹೋರಾಟಗಳ ಮಧ್ಯದಲ್ಲಿ ಹೋಗ್ತಾ ಇದೆಯಾ, ಅದರಿಂದ ದೇವ್ರು ಹೇಗೆ ಹೊರಗೆ ತೊಗೊಂಡು ಬರ್ತಾನೆ, ಅದನ್ನೆಲ್ಲ ಹೇಳ್ಕೊಂಡು ಬರ್ತಾ ಇರ್ಬೇಕಾದ್ರೆ ಶೂನ್ಯವಾಗಿದ್ದ ಸಾಂಗ್ ಅವ್ನು ಕೇಳಿನೇ ಕಾಲ್ ಮಾಡಿರೋದು ಆ್ಯಕ್ಚುಲಿ. ಸೊ ಹಾಗಾಗಿ ಅಣ್ಣ ಇಲ್ಲ ಕೊನೆಯದಾಗಿ ನಿಮ್ಮ ಇಂಥವ್ರು ತುಂಬ ಜನ ಮಾಡಿದ್ದಾರೆ ನನಗೆ ಕಾಲು. ನಾನು ಕೊನೆಯದಾಗಿ ನಿಮ್ಮ ಸಂಗಡ ಮಾತಾಡಿ ನನ್ನ ಲೈಫ್ನೇ ಹಾಳು ಮಾಡ್ಕೊಳ್ಬೇಕು, ನಂಗೆ ಬೇಡವೇ ಬೇಡ ಈ ಜೀವಿತ ಅಂತಂದು ತುಂಬ ನಂಬಿದ್ದಾರೆ ಅಂತ ತುಂಬ ಜನ. ತುಂಬ ಟೆಸ್ಟ್ ಮನಸ್ಸಿದೆ ನನ್ನ ಹಾಡಿನ ಮಿನಿಸ್ಟ್ರಿಯಲ್ಲಿ, ಇದು ಆರಾಧನೆ ಮಿನಿಸ್ಟ್ರಿಯಲ್ಲಿ ಹೊಸದಾಗಿ ಯೇಸುವನ್ನು ಅಂಗೀಕಾರ ಮಾಡಿದ್ರೆ ತುಂಬ ಟೆಸ್ಟ್ ಮನಸ್ಸಿದೆ ನನಗೆ. ತುಂಬ ಹೇಳ್ಬೋದು, ಅವರೆಲ್ಲ ಸಾಕ್ಷಿಯಾಗಿದ್ದಾರೆ, ಜೀವಂತ ಸಾಕ್ಷಿಯಾಗಿದ್ದಾರೆ. ಸೊ ಬರೀ ಹಾಡು ಕೇಳಿ ನನಗೆ ಅವ್ರ ಪರಿಚಯ ಇಲ್ಲ. ಒಂದು ಸುಮ್ಮನೆ ಒಂದು ಟೆಸ್ಟ್ ಮನಿ, ಅದು ದುಬೈದೆ ಹೇಳ್ತೇನೆ, ಅದು ಟೆಸ್ಟ್ ಮನಿ. ಇನ್ನೊಂದು ಬ್ಯಾಂಗ್ಳೂರು ದೇವನಹಳ್ಳಿ ಸೈಡ್ ಒಂದು ಓಪನ್ ಕ್ರೂಸೈಡ್ ಹೋಗಿದೆ. ಅಲ್ಲೊಂದು ದೊಡ್ಡ ಫ್ಯಾಮಿಲಿ ಬಂದರು. ನಾನು ಅರ್ಜೆಂಟ್ ಮುಗಿಸಿ ಬೀದರ್ ಹೋಗಬೇಕಾಗಿತ್ತು, ನನಗೆ ಟೈಮ್ ಇರಲಿಲ್ಲ. ನಾನು ಪ್ರೀಚ್ ಮಾಡಿ ಮುಗಿಸಿ ಹೋಗ್ಬೇಕಂತ ಹೋಗ್ತಾ ಇದ್ದೀನಿ. ಆ ಟೈಮಲ್ಲಿ ಒಂದು ಫ್ಯಾಮಿಲಿ ಬಂದರು. ನಾನು ಪ್ರೇಯರ್ ಮಾಡಿಸ್ಕೊಳಕ್ಕೇನಂತ ಪ್ರೇಯರ್ ಮಾಡಲ ಕೇಳಿದೆ. ಇಲ್ಲ ಫಸ್ಟ್ ನಿಮ್ಮ ಜೊತೆ ಮಾತಾಡ್ಬೇಕು, ನನಗೆ ಇದು ಇಲ್ಲ, ಬೇಗ ಹೇಳಿ, ನಾನು ಹೋಗಬೇಕು, ಅರ್ಜೆಂಟ್, ಆಲ್ರೆಡಿ ಟೈಮ್ ಆಗಿತ್ತು ನನಗೆ. ಸೊ ಅವ್ರು ಹೇಳುವಾಗಿಲ್ಲ ಫಸ್ಟ್ ನಾವು ಮಾತಾಡಲೇಬೇಕು ನಿಮ್ಮ ಜೊತೆ ಹೇಳಿ ಅಂತ. ಫಸ್ಟ್ ನಾವು ಈಗಷ್ಟೇ ಯೇಸುವನ್ನು ಅಂಗೀಕಾರ ಮಾಡಿ 1.5 ತಿಂಗಳಾಯಿತು. ವೆರಿ ನೈಸ್ ಅಮ್ಮ, ಓಕೆ, ದೇವರಿಗೋಸ್ಕರ ಜೀವಿಸಾಗಿ ಇಲ್ಲ ಫಸ್ಟ್ ಏನೋ ಹೇಳ್ಬೇಕು ನಾವು, ಹೇಳಿ ಅಂತ. ಫಸ್ಟರ್ ಆ್ಯಕ್ಚುಲಿ ನನ್ನ ಮಗ, ನಾವು ಯೂಟ್ಯೂಬಲ್ಲಿ ಇದು ಮಾಡ್ತಿದ್ದ. ನಾವು ಕಂಪ್ಲೀಟ್ ಫ್ಯಾಮಿಲಿ ಎಲ್ಲ ತುಂಬ ಕಷ್ಟದಲ್ಲಿದ್ವಿ, ಹೋರಾಟದಲ್ಲಿದ್ವಿ. ನಾವು ಈಗೂ ಕೂಡ ತೀರ್ಮಾನ ಮಾಡಿದ್ವಿ, ನಮಗೆ ಬದುಕೇ ಬೇಡ, ನಾವು ಈ ಲೋಕನೇ ಬಿಟ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ವಿ. ಆ ಟೈಮಲ್ಲಿ ನಮ್ಮ ಮಗ ಯೂಟ್ಯೂಬಲ್ಲಿ ಹಾಕಿ ನೋಡ್ತಿರ್ಬೇಕಾದ್ರೆ ಅದು ಅವನು ಬೇಕು ಅಂತ ಹಾಕಿದ್ನೋ ಗೊತ್ತಿಲ್ಲ ಏನು ಅಂತ, ನಮ್ಮದು ನಾವೇ ಧನ್ಯರು ಸಾಂಗ್ನ ಹಾಕಿದ್ರು. ಅದು ಹಾಕಿದಾಗ ಆ ಹಾಡನ್ನು ಒಂದು ಸರಿ ಎಲ್ಲರೂ ನಮ್ಮ ಕಿವಿಗೆ ಬೀಳ್ತಿದ್ದಾಗೇ ಪುನಃ ಮತ್ತೆ ಹಾಕ್ಬೇಕನ್ನಿಸ್ತು. ಪುನಃ ಮತ್ತೆ ಹಾಕಿದ್ವಿ. ಅದು ಕೇಳ್ತಾ ಅವ್ರು ಯಾರಿಗೂ ಯೇಸು ಸ್ವಾಮಿ ಬಗ್ಗೆ
ಗೊತ್ತೇ ಇಲ್ಲ ಅವರಿಗೆ. ಜಸ್ಟ್ ನಾರ್ಮಲ್ ಕ್ಲಿಕ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಹಾಂ, ಅವರಿಗೆ ಅವ್ರ ಚರ್ಚಿಗೆ ಎಲ್ಲೂ ಹೋಗೇ ಇಲ್ಲ. ಫಸ್ಟ್ ಟೈಮ್ ಸಭೆಗೆ ಹೋಗೇ ಇಲ್ಲ ಅವರು. ಫಸ್ಟ್ ಟೈಮ್ ಅವ್ರು ಹಾಕಿದಾಗ ಅದನ್ನು ಕೇಳ್ತಾ ಇನ್ನೂ ಕೇಳ್ಬೇಕನ್ನಿಸಿ ಅಲ್ಲಿ ಆ ಸಾಂಗ್ ಮೇಲೆ ಅವ್ರು ಎಷ್ಟು ಡಿಪೆಂಡ್ ಆಗಿದ್ದಾರೆ ಅಂದರೆ, ನಾವು ಒಂದು ಸರಿ ಏನಾದರೂ ಸಭೆಗೆ ಹೋಗ್ಬೇಕು, ಎಲ್ಲಾದರೂ ಇಲ್ಲಿ ಸಭೆ ಇದೆಯಾ, ಹಿಂಗೆ ಸಭೆ ಎಲ್ಲರೂ ಸೇವಕರಿದ್ದಾರೆ ಅಂತ ಅವರೇ ಹುಡುಕಿ ಹೋಗಿದ್ದಾರೆ. ಅವಾಗ ಬಂದು ಹೇಳಿದ್ರು, ಈ ಒಂದು ಹಾಡು ಇವತ್ತು ನಮ್ಮ ಲೈಫ್ನೇ ಬದಲಾಯಿಸ್ಬಿಡ್ತು ಪಾಸ್ಟರ್. ಸೊ ನಾವಿವಾಗ ಯೇಸುವನ್ನು ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ನಾವೇ ಧನ್ಯರು ಸಾಂಗ್ ಕಾರಣ ಆಯಿತು ನಮಗೆ. ಶೂನ್ಯವಾಗಿದ್ದ ಸಾಂಗ್ ನಾವೇ ಧನ್ಯರು, ಅಪ್ಪ ನಿನ್ನ ಕರದಲ್ಲಿ ನಾ ಸಾಂಗ್, ನೀನೇ ಕಾರಣ. ಈ ಎಲ್ಲ ಸಾಂಗ್ಸ್ಗಳಿಗೂ ಹೊಸದಾಗಿ ಬಿಲೀವ್ ಮಾಡಿರೋ ಅನೇಕ ಟೆಸ್ಟ್ ಮನೀಸ್ ಇದೆ ನನಗೆ ಹಾಡನ್ನು ಕೇಳಿ ಜಸ್ಟ್. ಸೊ ಹಾಗೆ ಕತ್ತರ್ನಲ್ಲಿರುವಂಥ ಒಂದು ಫ್ಯಾಮಿಲಿ ಅವರು ಕೂಡ ಅಪ್ಪ ನಿನ್ನ ಕರದಲ್ಲಿ ನಾ ಸಾಂಗ್ ಕೇಳಿ, ಸೊ ಅದ್ರ ಮೇಲೆ ಅವರು ಯೇಸುವನ್ನು ಅಂಗೀಕಾರ ಮಾಡಿಕೊಳ್ಳುವ ಹಾಗೆ ತುಂಬ ಟೆಸ್ಟ್ ಮನೀಸ್ ಇದೆ ಅದರಲ್ಲೂ. ಸೊ ಈ ದುಬೈಯಲ್ಲಿ ಅವ್ನ ಹುಡುಗ ಬಂದು ತುಂಬ ಡಿಪ್ರೆಷನಲ್ಲಿದ್ದಾಣ, ನನ್ನ ಲೈಫ್ನ ಇದು ಮಾಡಿದ್ರು. ಆಮೇಲೆ ಸ್ವಲ್ಪ ಒಂದು 5 ನಿಮಿಷ ಒಂದು ಸಂಗಡ ಮಾತಾಡಿದೆ. ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿದ್ರು ಒಬ್ರು ಪಾಸ್ಟ್ರು. ಆ ಮೀಟಿಂಗ್ನ ಅವನೇ ಮಾಡ್ತಿರೋದು ಹುಡುಗ. ಸೊ ಅಲ್ಲಿ ಬಂದು ಹೇಳ್ತೇನೆ, ನನಗೆ ಅವ್ನು ಗೊತ್ತಿಲ್ಲ, ಅವನೇ ಟೆಸ್ಟ್ ಮನೆ ಹೇಳ್ತಿದ್ದಾನೆ. ನನ್ನ ರಾತ್ರಿ ಎಲ್ಲ ಅವನೇ ನನ್ನನ್ನು ಕರ್ಕೊಂಡು ಬಂದೇನೆ, ರೈಲ್ವೆ ಸ್ಟೇಷನಿಂದ ಕರ್ಕೊಂಡು ಬಂದು ಮನೆ ಇದು ರೂಮಿಗೆಲ್ಲ ಬಿಟ್ಟು ಎಲ್ಲ ಅವನೇ ನೋಡ್ಕೊಳ್ತೀನಿ, ನನಗೆ ಅವನೇ ಅಂತ ಗೊತ್ತಿಲ್ಲ. ಸೊ ಅವನು ಬಂದು ನೆಕ್ಸ್ಟ್ ಡೇ ಮೀಟಿಂಗಲ್ಲಿ ಟೆಸ್ಟ್ ಮನಿ ಹೇಳುವಾಗ ನಾನು ಅಣ್ಣ ಜೊತೆ ಮಾತಾಡಿದೆ ಹೀಗೆ ಅಂತ ಹೇಳುವಾಗಲೇ ಗೊತ್ತಾಯ್ತು ಇವನೇ ಅವ್ನು ನನ್ನ ಜೊತೆ ಮಾತಾಡಿರೋದು ಅಂತೇಳಿ. ಅವತ್ತು ಅವ್ನು ತುಂಬ ಅವನೊಂದು ಸಾಂಗ್ ರಿಲೀಸ್ ಮಾಡ್ದ ಅವತ್ತು. ಸೊ ವೆರಿ ಬ್ಲೆಸ್ಡ್, ನನ್ನ ಬಲವೆಲ್ಲ ನೀನೇ ಸಾಂಗ್ನ ರಿಲೀಸ್ ಮಾಡ್ದ ಆವತ್ತು. ಈ ಥರ ವಿಷಯಗಳು ತುಂಬ ಆಗಿದೆ. ದೇವರು ನಮ್ಮನ್ನು ಶೂನ್ಯದಿಂದ 100 ಹೆಂಗೆ ನಮ್ಮ ಬಲ ಅಲ್ಲ ನಮ್ಮ ಸಾಮರ್ಥ್ಯ, ಯಾವಾಗ ನಾವು ನಮ್ಮ ಕಾರ್ಯಗಳನ್ನ ಮಾಡೋಕ್ಕೆ ಹೋಗ್ತೀವೋ ಫೇಲ್ ಆಗ್ತೀವಿ. ಬಟ್ ನಮ್ಮ ಬದುಕಲ್ಲಿ ದೇವ್ರೆ ನೀನು ಮಾಡು, ನಿನ್ನ ಕೃಪೆ, ಅವ್ರ ಕೃಪೆ ನಮ್ಮ ಮೇಲೆ ಎಷ್ಟು ಇದೆ ಅಂದರೆ, ನಾವು ಯಾವುದನ್ನು ಓವರ್ಟೇಕ್ ಮಾಡೋಕ್ಕಾಗಲೋ ದೇವರ ಕೃಪೆ ಅದನ್ನು ದಾಟಿಸುವಾಗಿ ಮಾಡ್ತಾರೆ. ಸೊ ಅದನ್ನು ನಂಬ್ರಿ ಅಂದರೆ ನಂಬಲ್ಲ. ತುಂಬ ಈಸಿ ಆ್ಯಕ್ಚುಲಿ. ಕ್ರಿಶ್ಚಿಯನ್ ಲೈಫ್ ಏನು ಹೇಳ್ತಾರೆ ಅಂದರೆ ಭಾಳ ಕಷ್ಟ, ತುಂಬ ಕಷ್ಟ. ಅಫ್ಕೋರ್ಸ್ ಕಷ್ಟ ಯಾವಾಗ ಅಂದರೆ ನಾವು ಮಾಡೋಕ್ಕೆ ಹೋದಾಗ, ನಮ್ಮ ಸ್ವಂತ ಇದು ನಾವಾಗಿ ಮಾಡ್ಲಿಕ್ಕೆ ಹೋದಾಗ. ಹೌದು. ಬಟ್ ದೇವ್ರೆ ನಾನೇನಲ್ಲ, ನೀನು ಮಾಡುವಂತ ನಮ್ಮನ್ನು ಒಪ್ಪಿಸ್ಕೊಟ್ರೆ ಇದೆಯಲ್ಲ, ದೇವರ ಕೃಪೆ ನಾವು ಕಾರ್ಯಕ್ರಿಯೆ ಮಾಡಿದ್ಕಿಂತಲೂ ಬಲಿಷ್ಠವಾಗಿ ನಡೆಸ್ತದೆ. ಸೊ ಹಾಗಾಗಿ ಹಾಗೆ ದೇವರು ಈ ಶೂನ್ಯವಾದ ಸಾಂಗ್ ಬಂದು ಅಂಥ ಯೌವನಸ್ಥರಿಗೆ ಸಾವಿರಾರು ಟೆಸ್ಟ್ ಮನಿ ಹೇಳ್ಬೋದು. ಸೊ ತುಂಬ ಟೆಸ್ಟ್ ಮನೀಸ್ ಇದೆ. ಶೂನ್ಯವಾಗಿದ್ದ ಸಾಂಗ್ನ ಕೇಳಿ ಎಷ್ಟೋ ಯೌವನಸ್ಥರು ನನಗೆ ನಾನು ಮಿನಿಸ್ಟ್ರಿಗೆ ಹೋದಾಗೆಲ್ಲ ಸಿಕ್ಕಿ ಮಾತಾಡೋದ್ರ ಇದಾರಲ್ಲ. ಸೊ ಅದನ್ನು ನೋಡಿದ್ರೆ ಹೆಚ್ಚಿನ ಭಾಗ ಶೂನ್ಯವಾಗಿದ್ದ ಸಾಂಗ್ನ ನೀವು ನನಗೆ ಬರೆದಿರೋ ಥರ ಇದೆ ಅಣ್ಣ, ನನ್ನ ಫ್ಯಾಮಿಲಿಗೆ ನನಗೆ ಬರೆದಿರೋ ಥರ ಇದೆ, ನನಗೋಸ್ಕರನೇ ನೀವು ಬರೆದಿದ್ದೀರೇನೋ ಅನ್ನೋ ಥರ ಫೀಲ್ ಮಾಡ್ತೀವಿ ಅಂತ. ಅದರಲ್ಲಿ ಅನೇಕರೆಲ್ಲ ನಮ್ಮ ಲೈಫ್ನಲ್ಲಿ ಆಶಾ ಮಾಡ್ಕೊಳ್ಬೇಕಂತಿರೋರೆಲ್ಲ ಪುನಃ ಈ ಸಾಂಗ್ನ ಕೇಳಿ ಪುನಃ ಮತ್ತೆ ದೇವರಿಗೋಸ್ಕರ ಇಲ್ಲ ಏನಾದರೂ ಮಾಡಿ ಶೂನ್ಯದಿಂದ 100 ನಾನು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಬದುಕಿ ಈಗಲೂ ಕೂಡ ಉತ್ತಮವಾದ ಬದುಕನ್ನು ಲೀಡ್ ಮಾಡ್ತಿದ್ದಾರೆ ಅನೇಕ ಯೌವನಸ್ಥರು. ಸೊ ಎಸ್ಪೆಷಲಿ ಕರ್ನಾಟಕದಲ್ಲಿ ನಾನು ಹೋದ ಎಲ್ಲ ಕಡೆಗಳಲ್ಲೂ ಕನ್ನಡ ಅಂದರೆ ಅದಕ್ಕೆ ನನಗೆ ಅಷ್ಟೊಂದು ಅಭಿಮಾನ. ನಮ್ಮ ಕರ್ನಾಟಕ ಅಂದರೆ ತುಂಬ ಅಭಿಮಾನ. ಯಾಕೆ ಅಂದರೆ ನಾನು ಎಲ್ಲಿ ಹೋದ್ರೂ ಕೂಡ ತುಂಬ ಪ್ರೀತಿಸ್ತಾರೆ. ನಾವು ಅಂದ್ಕೊಂಡಿದ್ದೀವಿ ಸೇವೆಯಲ್ಲಿ ಕರ್ನಾಟಕದಲ್ಲಿ ಏನೂ ಇದು ಮಾಡೋಕ್ಕಾಗಲ್ಲ, ಅಷ್ಟು ಪ್ರೀತಿಸಲ್ಲ, ಇದು ಮಾಡಲ್ಲ ಅಂತ. ನಾನು ಹೇಳಲ್ಲ, ನಮ್ಮ ಸಾಮರ್ಥ್ಯ ಹಾಕಿ ಮಾಡೋಕ್ಕೆ ಹೋದ್ರೇ ಯಾವುದೂ ರೆಸ್ಪಾನ್ಸ್ ಇರಲ್ಲ. ದೇವ್ರ ಕೃಪೆ, ದೇವ್ರೆ ನೀನು ಮಾಡು ಅಂತ ಬಿಟ್ಟುಕೊಟ್ರೆ ನಮ್ಮನ್ನು ಎಲ್ಲ ಕಡೆ ಸಕ್ಸಸ್ ಆಗ್ತೇವೆ. ಸೊ ಈ ಶೂನ್ಯವಾಗಿದ್ದ ಸಾಂಗ್ ಬಂದು ಆ ಥರ ಟೆಸ್ಟ್ ಮನೀಸ್ ತುಂಬ ಹೇಳ್ಬೋದು. ಅದರಲ್ಲಿ ಕೆಲವು ನನ್ನ ಶೂನ್ಯವಾಗಿದ್ದ ಸಾಂಗಲ್ಲಿ ಅದರಲ್ಲಿ ಕೆಲವು ಟೆಸ್ಟ್ ಮನೀಸ್ ಇದೆ. ಅದನ್ನು ನಾವು ಸ್ವಲ್ಪ ಒಂಥರ ಸಸ್ಪೆನ್ಸಲ್ಲಿ ಮಾಡಿರೋ ಥರ ವಿಡಿಯೋ ಇದೆ. ಆ್ಯಕ್ಚುಲಿ ಲಾಸ್ಟ್ ಎಂಡಲ್ಲಿ ಕರೆಕ್ಟಾಗಿ ನೋಡಿದ್ರೆ 6 ಕ್ಯಾರೆಕ್ಟರ್ಸ್ಗಳನ್ನ ಅಲ್ಲಿ ಯೂಸ್ ಮಾಡಿದ್ದೀವಿ. ಓಕೆ, ಅದೇ ಒಬ್ರು ರೌಡಿ ತರ ಇದು ಮಿಡ್ಲಲ್ಲಿ ಅದು ಆಕ್ಚುಲಿ ಸೂಸೈಡ್ ಮಾಡಕ್ಕೆ ಹೋಗ್ತಾ ಇರೋದು. ಹೌದು. ಓಕೆ, ಸೊ ಅದೆಲ್ಲ ರಿಯಲ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡಿರೋದು. ಆಫ್ ಕೋರ್ಸ್ ಎಲ್ಲ ಏನ್ ಅನ್ಕೊಂಡಿದ್ದಾರೆ ಸ್ಕ್ರಿಪ್ಟ್ ಅಂತ. ಸ್ಕ್ರಿಪ್ಟ್ ಅಲ್ಲ ಅದು ಆಕ್ಚುಲಿ ಸೇವೆಯಲ್ಲಿ ನಮ್ಮ ಸೇವೆಗಳಲ್ಲಿ ನಡೆದಂತ ಕೆಲವು ಘಟನೆಗಳನ್ನ ಅಲ್ಲಿ ಹಾಕಿರೋದು. ಈಗ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಹುಡುಗಿ ಸೂಸೈಡ್ ಮಾಡ್ಕೊಳಕ್ ಹೋಗ್ತಾಳೆ, ಅಬ್ಸರ್ವ್ ಮಾಡಿದೀರಾ? ಅವಳು ಹಗ್ಗ ಹಾಕೊಳ್ತಾಳೆ. ಅದರಲ್ಲಿ ಅವಳು ಸೂಸೈಡ್ ಮಾಡ್ಕೊಳಕ್ ಹೋಗುವಾಗ ಅದನ್ನ ಹೆಂಗೆ, ಅದು ಆಕ್ಚುಲಿ ಒಬ್ಬ ಸಹೋದರಿಯ ಸ್ಟೋರಿ. ಅದು ನನ್ನ ಲೈಫಲ್ಲಿ ಆದಂತ. ಒಂದು ಸಾರಿ ನನಗೆ ನಮ್ಮ ಪಾಸ್ಟರ್ ಮನೇಲಿ ಇರುವಾಗ ಒಂದು ಸಹೋದರಿ ಕಾಲ್ ಮಾಡಿದ್ರು, ಅಣ್ಣ ನಿಮ್ಮ ಜೊತೆ ಕೊನೆಯದಾಗಿ ಮಾತಾಡ್ಬೇಕು. ನಾನು ಹೇಳಿದೆ ನಂದು ನಂಬರ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತೆಗೆದ್ಬಿಟ್ಟಿದೆ. ಅವ್ರ ಸಹೋದರಿ ಹೇಗೋ ನಂಬರ್ ತೊಗೊಂಡು ಮಾತಾಡಿದ್ದಾಳೆ. ಮಾಡಿದಾಗ ಅಣ್ಣ ನನಗೆ ಲೈಫ್ ಬೇಡ ಅಣ್ಣ, ನಿಮ್ಮ ಜೊತೆ ಒಂದು 2 ನಿಮಿಷ ಮಾತಾಡಬೇಕು ಅಂತ ಮಾಡಿದೆ ಅಣ್ಣ. ಸರಿ ಮಾತಾಡಪ್ಪ ಅಂತೆ. ಅಣ್ಣ ನನಗೆ ಲೈಫಲ್ಲಿ ಸೋಲು ಅಣ್ಣ, ಯಾವಾಗಲೂ ಸೋಲು, ನನಗೆ ಆಗ್ತಿಲ್ಲ, ನನ್ನ ಲೈಫ್ನ ಲೀಡ್ ಮಾಡ್ಲಿಕ್ಕೆ ಆಗ್ತಿಲ್ಲ, ನನಗೆ ಈ ಲೋಕನೇ ಬೇಡ ಅನ್ನಿಸ್ತಿದೆ. ಹಾಗೆ
ಸರಿ ಓಕೆ ಗೊತ್ತಾಯ್ತು ನನಗೆ ಅಂತ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹುಡುಗಿ ಜೊತೆ. ಅವಳ ಜೊತೆ ಮಾತಾಡ್ತಾ ಒಂದು 2-3 ನಿಮಿಷ ಮಾತಾಡ್ತಾ ಇದ್ದೀನಿ. ಮಾತಾಡ್ತಿದ್ದಾಗೇ ಅವಳು ಹೇಳ್ತಾ ಇದ್ದಾಳೆ, ಇಲ್ಲ ಅಣ್ಣ ನನ್ನ ಕತ್ತಲ್ಲಿ ಈಗಲೂ ಹಗ್ಗ ಇದೆ, ಹಗ್ಗ ಹಾಕಿನೇ ಮಾತಾಡ್ತಿದ್ದೀನಿ. ಹಗ್ಗ ಹಾಕಿ ನಿಮ್ಗೆ ಕಾಲ್ ಮಾಡಿದ್ದಾರೆ? ಹಗ್ಗ ಹಾಕೊಂಡು ಫೋನಲ್ಲಿ ಮಾತಾಡ್ತಿದ್ದಲ್ಲ ನನ್ನ ಜೊತೆ. ಲಾಸ್ಟ್ ಕಾಲ್. ನಾನು ಇವ್ರ ಜೊತೆ ಮಾತಾಡಬೇಕು. ಎಕ್ಸ್ಪೀರಿಯನ್ಸ್ ಯಾಕೆ ಅಂದ್ರೆ ಅವಾಗ ಆರಾಧಿಸುವ ನಿನ್ನ ಸಾಂಗ್ನ ನಾನು ರಿಲೀಸ್ ಮಾಡಿದ್ದೆ. ಓಕೆ. ಆರಾಧಿಸುವೆ ನಿನ್ನ ಸಾಂಗ್ ರಿಲೀಸ್ ಮಾಡಿ ಈ ಅಣ್ಣನ ಜೊತೆ ಅವ್ರು ನೋಡಿದಾಳೆ ಅದನ್ನ, ಈ ಅಣ್ಣನ ಜೊತೆ ಒಂದ್ಸರಿ ಮಾತಾಡ್ಬೇಕು ಅಂತ ಹೇಳಿ ಮಾಡಿದಾಳೆ ನನಗೆ. ಅವಳಿಗೆ ಹೇಳ್ತಿದ್ದಾಳೆ, ಅಣ್ಣ ನನ್ನ ಲೈಫ್ ಬೇಡ, ಎಲ್ಲ ಸೋಲ್ ಆಗ್ತಿದೆ, ನಾನು ಇವತ್ತು ಲೈಫ್ ಮುಗಿಸ್ಕೊಳ್ಬೇಕು ಅಂತಿದ್ದೀನಿ ಅಂತ. ಅದೇ ಅವಳಿಗೆ ಹೇಳ್ತಿದ್ದಾಳೆ, ನಾನು ಹಗ್ಗ ಹಾಕಿ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ, ನನ್ನ ಕತ್ತಲ್ಲಿ ಹಗ್ಗ ಇದೆ ಈಗಲೂ ಕೂಡ ಅಂತ ಹೇಳ್ತಿದ್ದಾಳೆ. ನನಗೆ ಸಡನ್ನಾಗಿ ಏನು ಮಾಡ್ಬೇಕು ಗೊತ್ತಾಗಿಲ್ಲ. ಸೊ 1-2 ನಿಮಿಷ ಟೆಸ್ಟ್ ಮನಿ ಹೇಳಿದೆ ನಂದು. ಆಮೇಲೆ ಯೇಸು ಸ್ವಾಮಿ ಆ್ಯಕ್ಚುಲಿ ನಿಜವಾಗ್ಲೂ ಏನಕ್ಕೆ ಬಂದರು ಆ ವಿಷಯಗಳ ಕುರಿತಾಗಿ ಕೆಲವು ಮಾತಾಡಿದೆ ಅವಳಿಗೆ. ಮಾತಾಡಿ ಸ್ವಲ್ಪ ಹೊತ್ತು ಅವಳ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವಳೇ ಹಗ್ಗ ತೆಗ್ದಿದ್ದಾಳೆ. ತುಂಬ ಅಳ್ತಾನೆ ಮಾತಾಡಿದ್ಲು ಅವಳು ನನ್ನ ಜೊತೆ. ಹಗ್ಗ ತೆಗ್ದಿದ್ದಾಳೆ, ಕೂತಿದ್ದಾಳೆ. ಆಮೇಲೆ ಸ್ವಲ್ಪ ಹೊತ್ತು ವಾಕ್ಯ ಎಲ್ಲ ಮಾತಾಡಿ ಅವಳಿಗೆ ಪ್ರಾರ್ಥನೆ ಮಾಡಿ, ಇವತ್ತು ನೀನು ನಿಮ್ಮ ಅಪ್ಪ ಅಮ್ಮರ ಜೊತೆ ನನಗೆ ಕಾಲ್ ಮಾಡಿಸ್ಬೇಕು, ನಾನು ಮಾತಾಡಬೇಕು ನಿಮ್ಮ ಫ್ಯಾಮಿಲಿ ಜೊತೆ ಅಂತೇಳಿ ನಾನು ಫೋನ್ ಮಾಡಿ ಪ್ರೇಯರ್ ಮಾಡಿ ಇಟ್ಟೆ. ನಾನು ಸಂಜೆ ಮಾಡ್ಬೇಕು ನೀನು ಕಾಲ್ನ ಅಂತೇಳಿ. ಸೊ ಆವಾಗ ಅದಾದಮೇಲೆ ಅವ್ರ ಅಕ್ಕ ಕಾಲ್ ಮಾಡಿದ್ರು ಸಂಜೆ, ಅಣ್ಣ ನೀವು ಯಾರು ಅಂತ ಗೊತ್ತಾಗಿಲ್ಲ ಅಂತ. ನಾನೀಗ ಹೆಂಗೆ ಅಂದ, ಪ್ರಕಾಶ್ ಅಲ್ಮಡಿ ಅಂತ ಹೀಗೆ ಅವರು ಹೀಗೆ ಹೇಳಿದ್ರು, ಅಣ್ಣ ನಾವು ಕೈ ಮುಗಿದು ನಿಮ್ಮ ಹತ್ರ ಮಾತಾಡ್ತಿದ್ದೀವಿ, ಒಂದು ವೇಳೆ ನೀವು ಮಧ್ಯಾಹ್ನ ನೀವು ನಮ್ಮ ತಂಗಿ ಜೊತೆ ಮಾತಾಡಿಲ್ಲ ಅಂದಿದ್ರೆ ಅವಳನ್ನ ಇವತ್ತು ನಾವು ಕಳ್ಕೊಂಡ್ಬಿಡ್ತಾ ಇದ್ವಿ ಹಾಗೆ ಅಂತ. ಸೊ ಅದಾದಮೇಲೆ ಅವಳು ನನ್ನ ಹತ್ರ ತುಂಬ ಸಜೆಷನ್ಸ್ ಕೇಳಿದ್ಲು, ಅಣ್ಣ ನಾವು ಏನು ಮಾಡ್ಬೇಕು ಲೈಫಲ್ಲಿ ಹೇಗೆ, ಅದು ತುಂಬ ಸಜೆಷನ್ಸ್ ಕೊಟ್ಟೆ ನಾನು ಅವಳಿಗೆ. ಅದಾದಮೇಲೆ ಅವಳು ಎಜುಕೇಷನ್ ಮಾಡ್ಲಿಕ್ಕೆ ಮತ್ತೆ ಕಂಟಿನ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ನಾನು ಇದೇ ಥರ ಮಾಡು ಅಂತೇಳಿ. ಅವಳು ನರ್ಸ್ ಕೋರ್ಸ್ ಮಾಡಿದ್ಲು. ಅದಾದಮೇಲೆ ಜಾಬ್ ಸಿಕ್ತು. ಜಾಬ್ ಆದಮೇಲೆ ಇವಾಗ ಒಬ್ಬ ಪಾಸ್ಟರ್ನೇ ಮ್ಯಾರೇಜ್ ಆಗಿ ಸೇವೆ ಮಾಡ್ತಿದ್ದಾರೆ ಇವರು. ಸೊ ಅದು ನನಗೆ ಅದು ಅಂತ ತುಂಬ ಟೆಸ್ಟಿಮನೀಸ್ ಇದೆ ಆರಾಧನೆ ಸೇವೆ ಮಿನಿಸ್ಟ್ರಿಲಿ. ನೆಕ್ಸ್ಟ್ ಲೆವೆಲ್ ಸೇವೆ. ನನಗೆ ಏನು ಹೇಳ್ತಾರೆ, ಒಂಥರ ತೃಪ್ತಿ ಇದೆ ಈ ಥರ ಸೇವೆಯಲ್ಲಿ. ತೃಪ್ತಿ ಅಂದರೆ ಏನು ಹೇಳ್ತಾರೆ, ಅದರಲ್ಲಿ ಇನ್ನೂ ಮಾಡಬೇಕು, ಈ ಥರ ನಮ್ಮ ಕರ್ನಾಟಕದ ಜನಗಳಿಗೋಸ್ಕರ ಎಲ್ಲ ಮಾಡಬೇಕು ಅನ್ನೋದೊಂದು ಆಸೆ ಯಾವಾಗಲೂ ಕೂಡ ವೈರಾಗ್ಯ ಇತ್ತು. ಇವಾಗ ಅನೇಕರು ನನಗೆ ಸಪೋರ್ಟ್ ಆಗಿ ಈ ಆರಾಧನೆ ಮಿನಿಸ್ಟ್ರಿಗೆ ಅನೇಕರು ನಮ್ಮ ಜೊತೆ ಕೈ ಜೋಡಿಸಿ ನಿಂತ್ಕೊಳ್ತಿರೋದು. ಅದರಲ್ಲೂ ಕರ್ನಾಟಕದ ಎಲ್ಲ ಯೂತ್ಸ್ ನೆಕ್ಸ್ಟ್ ಲೆವೆಲ್. ಎಲ್ಲಿ ಹೋದ್ರೂ ಕೂಡ, ಯಾವ ಪ್ಲೇಸಿಗೆ ಹೋದ್ರು ಅಣ್ಣ ಅಂತ ಅವರು ನನ್ನನ್ನು ಸಪ್ರೇಷನಾಗಿ ನೋಡೋದೇ ಇಲ್ಲ. ನಾನು ಕೂಡ ಹಾಗೆ ಯಾರನ್ನೂ ಒಂಥರ ಡಿಸ್ಟೆನ್ಸಲ್ಲಿ ನೋಡಲ್ಲ, ಎಲ್ಲರನ್ನೂ ಒಂದೇ ರೀತಿಯಾಗಿ ಅವರು ಕೂಡ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಏನೋ ಸಮಥಿಂಗ್ ನನಗೆ ಅನ್ನಿಸ್ತಿದೆ, ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂತತಿ ಎದ್ದೇಳ್ತದೆ ಅನ್ನೋ ಒಂದು ನಿರೀಕ್ಷೆ ಇದೆ ದೇವರ ರಾಜ್ಯಕ್ಕೋಸ್ಕರ. ಸೊ ಈ ಥರ ಅಪ್ರಿಷಿಯೇಟ್ ಮಾಡಬೇಕಲ್ಲ ಕರ್ನಾಟಕದ ಯೂತ್ಸ್ಗೆ ಕೂಡ. ಹೌದು, ಅಲ್ಲ ಕರ್ನಾಟಕದ ಯೂತ್ಸ್ ನೆಕ್ಸ್ಟ್ ಲೆವೆಲ್ ಇದ್ದಾರೆ ಸೀರಿಯಸ್ ಆಗಿ. ಯಾಕೆಂದರೆ ಅವ್ರಿಗಿದೆ ದೇವ್ರ ದರ್ಶನ, ಉದ್ದೇಶ, ಕಿಂಗ್ಡಮಲ್ಲಿ ನಾವು ದುಡಿಬೇಕನ್ನೋ ಒಂದು ಆಸಕ್ತಿ ಇದೆ. ಕೆಲವು ಕಡೆ ಕೆಲವು ಯೂತ್ಸಲ್ಲಿ ಪಾಪ ಅವ್ರು ಅದಕ್ಕೆ ಹೇಗೆ ಅದು ಸಿಗ್ತಿಲ್ಲ. ಸ್ವಲ್ಪ ಸಿಕ್ಕಿಬಿಟ್ರೆ ಇದೆಯಲ್ಲ ಅವ್ರು ನೆಕ್ಸ್ಟ್ ಲೆವೆಲಲ್ಲಿ ಇರ್ತಾರೆ. ನಮಗಿಂತನೂ ಒಂದು 10 ಪಟ್ಟು ಯೋಚನೆ ಮಾಡೋದು ಕೆಪಾಸಿಟಿ ಇದೆ ಯೂತ್ಸಲ್ಲಿ. ನಾವು ಒಂದು ಯೋಚನೆ ಮಾಡಿದ್ರು 10 ಥರ ಯೋಚನೆ ಮಾಡ್ತಾರೆ. ಸೊ ಅವರೆಲ್ಲ ಈ ಕಿಂಗ್ಡಮ್ ಒಳಗಡೆ ಬಂದುಬಿಟ್ರೆ ಇದೆಯಲ್ಲ, ನಮ್ಮ ಕರ್ನಾಟಕ ಯೇಸುವಿಗೆ ಸ್ವಂತ. ಹಾಗೆ ಆರಾಧನೆ ಮಿನಿಸ್ಟ್ರಿ ಒಳ್ಳೆ ಇದೆ.